ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಕರ್ತನು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದಾಗಿದೆ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಎವ್ರಿ ಡೇ ನೀವು ದೇವರ ವಾಕ್ಯವನ್ನು ಕೇಳ್ತೀರಿ. ದೇವರು ನಿಮಗೆ ಕಾಲೋಚಿತವಾದ ಮಾತುಗಳನ್ನು ಕೊಡುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಜಾನೋಕ್ತಿ 16ನೇ 20ನೇ ವಚನದಲ್ಲಿ, 20ನೇ ವಚನ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸವಿಡುವವನು ಭಾಗ್ಯವಂತನು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಹೊಂದುವನು, ಅಂದರೆ ಆರೋಗ್ಯವನ್ನು ಹೊಂದುತ್ತಾನೆ. He who heeds the word wisely will find good, and whoever trusts in the Lord, happy is he. ಅಂದರೆ ಆತನು ಸಂತೋಷವಾಗಿರುತ್ತಾನೆ. ನಾವು ಕಾಣದ ಲೋಕದಲ್ಲಿರುವ ದೇವರನ್ನು ಟ್ರಸ್ಟ್ ಮಾಡುವುದು, ಆತನ ಮೇಲೆ ಕಾನ್ಫಿಡೆನ್ಸ್ ಇಡುವಂಥದ್ದು ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಎರಡು ಸಂಗತಿಗಳು ಮಾಡುತ್ತದೆ. ಒಂದು, ದೇವರ ಮೇಲೆ ಭರವಸೆ ಇಡುವಂತೆ ಸಹಾಯ ಮಾಡುತ್ತದೆ. ಇನ್ನೊಂದು, ದೇವರ ವಾಕ್ಯ ನಾವು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಾಗ ಅದು ನಮ್ಮಲ್ಲಿ ಇಲ್ಲದನ್ನು ಇರುವ ಹಾಗೆ ಸೃಷ್ಟಿಸ್ತದೆ. ದಟ್ ಮೀನ್ಸ್ ನಮ್ಮ ಒಳಗೆ ಅದು ಬೆಳಕನ್ನು ಕೊಡುತ್ತದೆ. ಪ್ರೈಸ್ ಗಾಡ್. ನಮ್ಮ ಇನ್ನರ್ ಪಿಕ್ಚರ್, ನಮ್ಮ ಇಮ್ಯಾಜಿನೇಷನ್ ಅನ್ನು ಅದು ಬದಲಾಯಿಸ್ತದೆ. ದೇವರ ವಾಕ್ಯವನ್ನು ನಾವು ಆತ್ಮಿಕವಾಗಿ ತಿಳಿದುಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯ ದೇವರ ಜ್ಞಾನವಾಗಿದೆ. ದೇವರ ವಾಕ್ಯ ದೇವರೇ ಸ್ವತಃ ಆಗಿದ್ದಾನೆ. ದೇವರನ್ನು, ದೇವರ ವಾಕ್ಯವನ್ನು ನಾವು ಸಪರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಗಾಡ್. ಗಾಡ್ ಹಿಮ್ಸೆಲ್ಫ್ ಇಸ್ ವರ್ಡ್. ಅದರಿಂದ ಎವ್ರಿ ಡೇ ನೀವು ದೇವರ ವಾಕ್ಯವನ್ನು ಕೇಳುವಾಗ ನಿಮ್ಮ ಇನ್ನರ್ ಇಮೇಜ್, ಅಂದರೆ ನಿಮ್ಮ ಒಳಗಿನ ಅವನ ಚಿತ್ರಣ ಅನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ. ದೇವರ ವಾಕ್ಯ ನಮ್ಮನ್ನು ತೊಳೆಯುತ್ತದೆ, ಶುದ್ಧೀಕರಿಸ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಜಾನೋಕ್ತಿ 3ನೇ ವಚನದಲ್ಲಿ, ಜಾನೋಕ್ತಿ 3:3, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಲೆಟ್ ನಾಟ್ ಮರ್ಸಿ ಅಂಡ್ ಟ್ರುತ್ ಫಾರ್ಸೇಕ್ ಯು, ಬೈಂಡ್ ದೆಮ್ ಅರೌಂಡ್ ಯುವರ್ ನೆಕ್, ರೈಟ್ ದೆಮ್ ಆನ್ ದ ಟ್ಯಾಬ್ಲೆಟ್ ಆಫ್ ಯುವರ್ ಹಾರ್ಟ್. ಅಂದರೆ ದೇವರ ವಾಕ್ಯ ಸತ್ಯ ಅಂತ ಹೇಳಿದರೆ ದೇವರ ವಾಕ್ಯ, ಪ್ರೀತಿ ಅಂತ ಹೇಳಿದರೆ ದೇವರೇ ಆಗಿದ್ದಾನೆ. ಪ್ರೀತಿ ಮತ್ತು ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಎರಡು ಸಂಗತಿಗಳು. ದಟ್ಸ್ ಮೀನ್ ದ ವರ್ಡ್ ಆಫ್ ಗಾಡ್. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರಲ್ಲಿ ಪ್ರೀತಿ ಇರುವುದಲ್ಲ, ಆತನೇ ಆ ಪ್ರೀತಿಯಾಗಿದ್ದಾನೆ. 2ನೇ ವಚನ ಹೇಳ್ತದೆ ಸತ್ಯತೆ. ಸತ್ಯ ಅಂತ ಹೇಳಿದರೆ ದ ವರ್ಡ್. ತಂದೆ, ನಿನ್ನ ವಾಕ್ಯದಿಂದ ಇವರನ್ನು, ಪುನಃ ನಾನು ಇಲ್ಲಿ ಬರುತ್ತೇನೆ, 17ನೇ ವಚನ ಹೇಳ್ತದೆ ಯೋಹಾನ ಸುವಾರ್ತೆಯಲ್ಲಿ, ದ ಗಾಸ್ಪೆಲ್ ಆಫ್ ಜಾನ್ 17:17 ಅಲ್ಲಿ ಹೇಳ್ತದೆ, 17 ಚಾಪ್ಟರ್ 17 ವರ್ಸ್, ಸ್ಯಾಂಟಿಫೈ ದೆಮ್ ಬೈ ಯೋರ್ ಟ್ರೂತ್, ಯೋರ್ ವರ್ಡ್ ಇಸ್ ಟ್ರೂತ್. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಪ್ರೈಸ್ ಗಾಡ್. ಇಲ್ಲಿ ಸತ್ಯ ಅಂತ ಹೇಳಿದರೆ ನಿನಗೆ ಪ್ರಕಟಣೆ ಆಗುವಂಥದ್ದು, ದ ರೆವಲೇಷನ್ ಇನ್ ಯೋರ್ ಸ್ಪಿರಿಟ್. ನಿನ್ನ ಆತ್ಮದಲ್ಲಿ ನಿನಗೆ ದೇವರ ವಾಕ್ಯದ್ದು ಪ್ರಕಟಣೆ ಆಗುವಂಥದ್ದು. ಓಕೆ, ನಾವು 3ನೇ ವಚನ ಪುನಃ ಓದುವ. ಜಾನೋಕ್ತಿ 3 ಚಾಪ್ಟರ್ 3 ವರ್ಸ್. ಜಾನೋಕ್ತಿ 3:3,
ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವೆ. ಓಕೆ, 3ನೇ ಅಧ್ಯಾಯ 3ನೇ ವಚನವನ್ನು ನಾವು ಪುನಃ ಓದುವ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳ ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಗಳಲ್ಲಿ ಅವುಗಳನ್ನು ಬರೆ. ದ ಕ್ವಶನ್, ಹೃದಯದ ಹಲಗೆಯಲ್ಲಿ ಬರೆಯುವುದಂದ್ರೆ ಹೇಗೆ? ಇಲ್ಲಿ ಮಾತಾಡುವ ಹೃದಯ, ನಾನು ಮೊದಲು ಕೂಡ ಹೇಳಿದ್ದೆ, ನೀವು ಕಂಟಿನ್ಯೂ ಆಗಿ ವಾಕ್ಯ ನೋಡುವುದಾದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಇಲ್ಲಿ ದೇವರು ಮಾತಾಡುವಂಥ ಹೃದಯ ನಮ್ಮ ಮಾಂಸದ ಹೃದಯ ಅಲ್ಲ. ಇಲ್ಲಿ ಮಾತಾಡುವಂಥ ಹೃದಯ ನಮ್ಮ ಹ್ಯೂಮನ್ ಸ್ಪಿರಿಟ್, ನಮ್ಮ ಹ್ಯೂಮನ್ ಮನುಷ್ಯನ ಆತ್ಮದ ಬಗ್ಗೆ ಮಾತಾಡುವಂಥದ್ದು. ಇಲ್ಲಿ ದೇವರ ವಾಕ್ಯವನ್ನು ನಾವು ತಿಳಿದುಕೊಳ್ಳುವಾಗ ಯಾವತ್ತೂ ಅದನ್ನು ಶಾರೀರಿಕವಾಗಿ ತಿಳಿದುಕೊಳ್ಳುವಂಥದ್ದಲ್ಲ, ಅದು ಆತ್ಮ ಸಂಬಂಧವಾಗಿ ತಿಳಿದುಕೊಳ್ಳುವಂಥದ್ದು. ಯಾಕೆ ಅನೇಕರಿಗೆ ವಾಕ್ಯ ಅರ್ಥ ಆಗುವುದಿಲ್ಲ ಅಂತ ಹೇಳಿದ್ರೆ, ಅವರು ವಾಕ್ಯವನ್ನು ಶರೀರ ಸಂಬಂಧವಾಗಿ ಅರ್ಥ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ನಾವು ದೇವರ ವಾಕ್ಯವನ್ನು ಆತ್ಮ ಸಂಬಂಧವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪುನಃ ನಾನು ಬರ್ತೇನೆ, ಬೇಕಾದರೆ 1 ಕೊರಿಂಥ 2ನೇ ಅಧ್ಯಾಯ 12ನೇ ವಚನವನ್ನು ಓದುವ. 13ನೇ ವಚನ. ಅನೇಕರಿಗೆ ದೇವರ ವಾಕ್ಯ ಅರ್ಥ ಆಗದಿರುವುದಕ್ಕೆ ಕಾರಣ, ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ. These things we also speak not in words which man's wisdom teaches, but which the Holy Spirit teaches. Okay, comparing spiritual things with the spiritual. Comparing spiritual things with the spiritual. ಯಾಕೆ ಹೇಳ್ತಾನೆ ಅಲ್ಲಿ ಹಿಂದೆ ನಾನು ಓದ್ತೇನೆ. 12ನೇ ವಚನ, 11ನೇ ವಚನ ನಾವು ಓದುವ. 11ನೇ ವಚನ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಹಾಗೆ ದೇವರ ಆಲೋಚನೆಗಳನ್ನು ದೇವರ ಆತ್ಮನೆ ಹೊರತು ಬೇರೆ ಯಾರು ಗ್ರಹಿಸ್ತಿಲ್ಲ. ಹೀಗೆ ನಿಮ್ಮ ಒಳಗಿರುವ ಆತ್ಮನಿಗೆ ನಿಮ್ಮ ಒಳಗೆ ಏನಾಗ್ತಾ ಇದೆ ಅದು ನಿಮಗೆ ಗೊತ್ತು. ನಿನಗೆ ಸಂಕಟ ಆಗ್ತಾ ಇದೆಯೋ, ಭಯ ಆಗ್ತಾ ಇದೆಯೋ, ಗಲಿಬಿಲಿ ಆಗ್ತಾ ಇದೆಯೋ, ನಿರಾಶೆ ಆಗ್ತಾ ಇದೆಯೋ, ನೀನು ಹೊರಗೆ ನೋಡುವಾಗ ಬಹಳ ಸ್ಮೈಲ್ ಕೊಟ್ಟಾಗಿರ್ಬೋದು, ರೈಟ್? ನಿನ್ನ ಒಳಗೆ ಏನು ಸಂಕಟ ಆಗ್ತಾ ಇದೆ, ನಿನಗೆ ನೋವಾಗ್ತಾ ಇದೆಯಾ, ದುಃಖ ಆಗ್ತಾ ಇದೆಯಾ, ರೈಟ್? ಅದು ನಿನಗೆ ಮಾತ್ರ ಗೊತ್ತು. ಕೆಲವೊಮ್ಮೆ ಗಂಡನಿಗೆ ಏನಾಗ್ತಂತ ಹೆಂಡತಿ ಗೊತ್ತಾಗುವುದಿಲ್ಲ, ಹೆಂಡತಿಗೆ ಏನಾಗ್ತಂದ್ರೆ ಗಂಡನಿಗೆ ಗೊತ್ತಾಗುದಿಲ್ಲ, ಇಬ್ಬರಿಗೆ ಏನಾಗ್ತಂದ್ರೆ ಮಕ್ಕಳಿಗೆ ಗೊತ್ತಾಗುದಿಲ್ಲ. ಮತ್ತೆ ಕೆಲವರು ಹೇಳ್ತಾರೆ, ಅವನು ಒಳ್ಳೆ ಇದ್ದ ವ್ಯಕ್ತಿ ಯಾಕೆ ಸೂಸೈಡ್ ಮಾಡಿದ ಅಂತ. ಓಕೆ, ಸರಿ ಇದ್ದ, ನಿನ್ನೆ ನನ್ನ ಒಟ್ಟಿಗೆ ಮಾತಾಡಿದ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಹಾಗೆ ದೇವರ ಆಲೋಚನೆಗಳನ್ನು ದೇವರ ಆತ್ಮನೆ ಹೊರತು ಬೇರೆ ಯಾರು ಗ್ರಹಿಸ್ತಿಲ್ಲ. Without Holy Spirit, you cannot understand the word of God. ಪವಿತ್ರ ಆತ್ಮನ ಸಹಾಯ ಇಲ್ಲದೆ ನೀವು ಎಷ್ಟು ದೇವರ ವಾಕ್ಯವನ್ನು ಓದಿದ್ರು, ಎಷ್ಟು ಸ್ಟಡಿ ಮಾಡಿದ್ರು, ನಿಮಗೆ ಅದು ಅರ್ಥ ಆಗುವುದಿಲ್ಲ. Praise God. ಅದು ಹೇಗೆ ಆಗ್ತಂತ ಹೇಳಿದ್ರೆ, ಕುರುಡನು ಕನ್ನಡಿ ನೋಡಿದ ಹಾಗೆ. ಕುರುಡನು ಎಷ್ಟು ಕನ್ನಡಿ ನೋಡಿದ್ರು ಅವನಿಗೆ ಆ ಕನ್ನಡಿಯಿಂದ ಅವನು ಕಾಣುವುದಿಲ್ಲ. ಹಾಗೆ ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸ್ತಿಲ್ಲ, ಬೇರೆ ಯಾರಿಗೆ ಅರ್ಥ ಆಗುವುದಿಲ್ಲ ಅದು. ನೆಕ್ಸ್ಟ್ ಹೇಳ್ತದೆ 12ನೇ ವಚನ. ಈಗ 12ನೇ ವಚನ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ, ಪ್ರಪಂಚದಲ್ಲಿ ಒಂದು ಆತ್ಮ ಇದೆ, ದ ಸ್ಪಿರಿಟ್ ಆಫ್ ಲಸ್ಟ್, ಸ್ಪಿರಿಟ್ ಆಫ್ ಸೆಲ್ಫಿಶ್ನೆಸ್, ಹೇಟ್ರೇಡ್, ಟೆರರ್, ಭಯದ ಆತ್ಮ, ರಿಜೆಕ್ಷನ್, ಮೋಹ,
ಓಕೆ, ಟೆರರ್, ಭಯವನ್ನುಂಟು ಮಾಡುವ ಆತ್ಮ, ಕೊಲೆಯ ಆತ್ಮ, ಕದಿಯುವ ಆತ್ಮ, ನಾಶ ಮಾಡುವ ಆತ್ಮ, ಡಿಸ್ಟ್ರಾಕ್ಷನ್. ಅದಕ್ಕೆ ಹೇಳಿದೆ ಯೇಸು ಸ್ವಾಮಿ, ಥೀಫ್ ವಿಲ್ ಕಮ್ ಓನ್ಲಿ ಕಿಲ್, ಸ್ಟೀಲ್ ಅಂಡ್ ಡಿಸ್ಟ್ರಾಯ್. ಕದಿಯಲು, ಕೊಲ್ಲಲು, ನಾಶ ಮಾಡಲು ಅವನು ಕಳ್ಳ. ಆ ಆತ್ಮ, ದೇವರ ವಾಕ್ಯ ಹೇಳಿದೆ, ನಾವು ಪ್ರಪಂಚದ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನು ಹೊಂದುತ್ತೇವೆ, ಅಲ್ಲ ಹೊಂದಿದ್ದೇವೆ. ವೆನ್ ಯು ಬಾರ್ನ್ ಅಗೇನ್, ಯು ಬಾರ್ನ್ ಇನ್ ಟು ದ ಸ್ಪಿರಿಟ್ ಆಫ್ ಗಾಡ್. ನೀನು ಯಾವಾಗ ಕ್ರಿಸ್ತನಲ್ಲಿ ಹುಟ್ಟಿದ್ದಿ, ನೀನು ದೇವರ ಆತ್ಮನಿಂದ ನೀನು ಹುಟ್ಟಿದ್ದಿ. ಪ್ರತಿಯೊಬ್ಬ ವ್ಯಕ್ತಿ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡುವಂಥದ್ದು, ದಟ್ ಈಸ್ ಕಾಲ್ಡ್ ದ ರೆವಲೇಷನ್ ನಾಲೆಜ್. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯುವರ್ ಸ್ಪಿರಿಟ್. ಈ ನಾಲೆಜ್ ನಮ್ಮ ತಾತಂದಿರು, ಅಜ್ಜಂದಿರು ಕಲಿಸಿದ ನಾಲೆಜ್ ಅಲ್ಲ, ಇದು ದೇವರ ಆತ್ಮನು ಕಲಿಸಿದ ನಾಲೆಜ್. ದಟ್ ಈಸ್ ಕಾಲ್ಡ್ ಟ್ರುತ್. ಅದಕ್ಕೆ ಸತ್ಯತೆ ಅಂತ ಹೇಳ್ತಾರೆ. ಓಕೆ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರಿಗೆಲ್ಲರಿಗೂ ಗೊತ್ತುಂಟು, ಯೇಸು ಕ್ರಿಸ್ತನು ಹುಟ್ಟಿದನು, ಮರಿಯಳಲ್ಲಿ ಹುಟ್ಟಿದನು, ಆತನು ಶಿಲುಬೆಗೆ ಹೋದನು, ಆತನು ಹೂಣಲ್ಪಟ್ಟನು, ಆತನು ಪುನರುತ್ಥಾನಾದನು. ಇದನ್ನು ನಾವು ಚಿಕ್ಕಂದಿನಿಂದ ಕೇಳಿದ್ದೇವೆ. ಯಾರು ಕಲಿಸಿದ್ದು? ನಮ್ಮ ಹಿರಿಯರು ಕಲಿಸಿದ್ದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಮನುಷ್ಯ ಕುಮಾರನಾದ ನನ್ನನ್ನು ಜನರು ಏನು ಹೇಳ್ತಾರೆ? ಸ್ಥಾನಿಕನಾದ ಯೋಹಾನ ಹೇಳ್ತಾರೆ, ಸತ್ತ ಎರೇಮ್ಯನು ಬಂದಿದ್ದಾನಂತ ಹೇಳ್ತಾರೆ, ಸತ್ತ ಸ್ಥಾನಿಕನಾದ ಯೋಹಾನನು ಬಂದಿದ್ದಾನಂತ ಹೇಳ್ತಾರೆ. ಅಥವಾ ನೀವು ನನಗೆ ಏನು ಹೇಳ್ತೀರಿ? ಇಮ್ಮಿಡಿಯೇಟ್ಲಿ ಪೇತ್ರನು ಹೇಳಿದ, ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪನಾದ ಕುಮಾರನು, ಜೀವ ಸ್ವರೂಪನಾದ ಕುಮಾರನು, ಬರಬೇಕಾದ ಕ್ರಿಸ್ತನು. ಎಕ್ಸಾಕ್ಟ್ ನಾಲೆಜ್. ಈ ಗುಟ್ಟು ನಿನಗೆ ನರ ಮನುಷ್ಯನು ಪ್ರಕಟಿಸಿದಲ್ಲ, ನಿನ್ನ ತಂದೆ ತಾಯಿಗಳಿಂದ ಬಂದಂತ ನಾಲೆಜ್ ಅಲ್ಲ. ಈ ನಾಲೆಜ್ ತಂದೆಯಾದ ದೇವರು ನಿನ್ನ ಹತ್ರ ಮಾತಾಡಿದನು, ಪರಲೋಕದ ನನ್ನ ತಂದೆಯು ನಿನಗೆ ಅದನ್ನು ಪ್ರಕಟಿಸಿದನು ಥ್ರೂ ದ ಹೋಲಿ ಸ್ಪಿರಿಟ್. ಪ್ರೈಸ್ ಗಾಡ್. ಇಲ್ಲಿ ನಮ್ಮ ಆತ್ಮಕ್ಕೆ ಪವಿತ್ರ ಆತ್ಮನು ಕೊಡುವಂತ ಆ ಒಂದು ನಾಲೆಜ್, there is a truth that is called revelation, the ಪ್ರಕಟಣೆ. Praise God, the ಪ್ರಕಟಣೆ. ಅದಕ್ಕೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ನೆಕ್ಸ್ಟ್ ಏನ್ ಹೇಳ್ತಾನೆ? ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳಿದೆ, ಅಂದ್ರೆ ಇಂದ್ರಿಯಗಳ ಜ್ಞಾನದಿಂದ. These things we also speak not in words which man's wisdom teaches, but which the Holy Spirit teaches, comparing spiritual things with the spiritual. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸ್ತೇವೆ. ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ಟೀಚ್ ಮಾಡುತ್ತೇವೆ, ವಿವರಿಸ್ತೇವೆ, ಎಕ್ಸ್ಪ್ಲೇನ್ ಮಾಡುತ್ತೇವೆ, ವಿವರಣೆ ಕೊಡುತ್ತೇವೆ, ಡಿಸ್ಕ್ರೈಬ್ ಮಾಡುತ್ತೇವೆ. ಬಟ್ ಇಂದ್ರಿಯದ ವ್ಯಕ್ತಿ ಏನು ಹೇಳ್ತಾನೆ? ಹುಟ್ಟು ಕ್ರೈಸ್ತನಿರ್ಬೋದು, ಅವನು ಯಾರಿರ್ಬೋದು, ಅವನೇನು ಹೇಳ್ತಾನೆ? 14ನೇ ವಚನ, 14th ಚಾಪ್ಟರ್. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ನಮ್ಗೆ ಬೇಡ ಅದು, ಇದು ನಮ್ಮದಲ್ಲ, ನಮ್ಮ ಹಿರಿಯರಿಂದ ಬಂದದಲ್ಲ, ಇದು ಸಮಥಿಂಗ್ ನ್ಯೂ. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಅವನಿಗೆ ಗ್ರಹಿಸಲಿಕ್ಕೆ ಆಗೋದಿಲ್ಲ. He cannot understand this truth. Praise God. ಇವನ್ ಯೇಸು ಸ್ವಾಮಿ ಪರಿಸೇಯರು ಮಾತಾಡ್ತಾ ಇದ್ರು. ಯೇಸು ಸ್ವಾಮಿ ಅದೇ ಸತ್ಯವೇದವನ್ನು ಮಾತಾಡಿದ. ಸಮಥಿಂಗ್ ಡಿಫರೆಂಟ್.
ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ ಮಾರ್ಕನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 20ನೇ ವಚನದಿಂದ ಓದಿ ನಮಗೆ ಸಿಗ್ತದೆ. ಮಾರ್ಕ್ ಚಾಪ್ಟರ್ 21 ಓದುವ. ಬಳಿಕ ಅವರು ಕಪರ್ನೌ ಎಂಬ ಊರಿಗೆ ಸೇರಿದರು. ಈ ಕಪರ್ನೌ ಎಂಬ ಊರು ಯೇಸ್ವಾಮಿ ಯಮನೆ. ಓಕೆ. ಬಳಿಕ ಅವರು ಕಪರ್ನೌ ಎಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬಾತ್ ದಿನದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು. ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಯಾಕಂದ್ರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಅಂಡ್ ದೇವರ ಬೈಬಲ್ ಅವರು ಆಶ್ಚರ್ಯಪಟ್ಟರು. ಓಕೆ, ಮುಂದೆ ನಾವು ನೋಡ್ತೇವೆ. ಆಗ ಅವರು ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೇ, ನಮ್ಮ ಗೂಢವೇ ನಿನಗೇಕೆ? ನಮ್ಮ ನಾಶ ಮಾಡುವುದಕ್ಕೆ ಬಂದಿಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿತವನೇ ಎಂದು ಕೂಗಿ ಹೇಳಿತ್ತು. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿಕೊಂಡು ಬಿಟ್ಟು ಹೋಯಿತು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದೇನಿರಬಹುದು? ಇದು ಹೊಸ ಉಪದೇಶ. Praise God. Then they were all amazed, so that they questioned among themselves, saying, what is this? What new doctrine is this? See, it's a new doctrine. ಇದು ಹೊಸ ಉಪದೇಶ. ಆಕ್ಚುಲಿ ಹೊಸ ಉಪದೇಶ ಅಲ್ಲ, there's a revelation. Praise God. ದೆವ್ವಗಳು ರೆಕಗ್ನೈಸ್ ಮಾಡಿದ್ರು who Jesus is in the realm of the spirit. ಪ್ರಿಯರೇ, when you born again, sickness will recognize you, cancer will recognize you, it will never stand before you. Praise God. When you arise in the spirit, praise God, ಯಾವಾಗ ನೀವು ಅಂತರ್ಯದಲ್ಲಿ ಏಳುತ್ತೀರಿ, sickness cannot stand before you. Praise God. ದೆವ್ವಗಳು ನಿನ್ನ ಮುಂದೆ ನಿಲ್ಲುವುದಿಲ್ಲ. Because you are speaking exact knowledge. ಅದಕ್ಕೆ ಬೈಬಲ್ ಹೇಳುತ್ತದೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಅವುಗಳು ನಿನ್ನ ಕೊರಳಿಗೆ ಕಟ್ಟು, ಅವುಗಳು ನಿನ್ನ ಹೃದಯದ ಹಲಗೆಯಲ್ಲಿ ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗಿರುತ್ತಿ. You will receive the favor from God and man. ನಿನಗೆ ದೇವರ ಮತ್ತು ಮನುಷ್ಯರ ದಯೆ ಉಂಟಾಗುವುದು. That means exactly ಕಾಣದ ಲೋಕದಲ್ಲಿರುವ ದೇವರೊಟ್ಟಿಗೆ ನೀನು ಕಮ್ಯುನಿಕೇಟ್ ಮಾಡುತ್ತಿ. Praise God. ಪವಿತ್ರ ಆತ್ಮನು ಅಂತ ಹೇಳಿದರೆ ಬೇರೆ ಯಾರಲ್ಲ, He is the ಪವಿತ್ರ ಆತ್ಮನು. ಆತನು ದೇವರ ರಾಜ್ಯವಾಗಿದ್ದಾನೆ. Praise God. ಕಿಂಗ್ಡಮ್, ದೇವರ ರಾಜ್ಯ ಅಂತ ಹೇಳಿದರೆ ಅದು ಗವರ್ಮೆಂಟ್, ಆಡಳಿತ. ಕಿಂಗ್ಡಮ್ ಅಂತ ಹೇಳಿದರೆ ಪ್ಲೇಸ್ ಅಲ್ಲ, ಸ್ಥಳ ಅಲ್ಲ, ಗವರ್ಮೆಂಟ್, ಆಡಳಿತ, ಸಿಸ್ಟಮ್. Praise God. The new system. ಭಾರತ ದೇಶದಲ್ಲಿ ನೀವಿದ್ದೀರಿ. ಆ ಭಾರತ ದೇಶದಲ್ಲಿ ಕಿಂಗ್ಡಮ್, ಇಲ್ಲಿ ಸಿಸ್ಟಮ್ ಇದೆ, ಇಲ್ಲಿ ಒಂದು ಸಂವಿಧಾನ ಇದೆ. ನಿನ್ನ ಹಕ್ಕು, ನಿನ್ನ ರೆಸ್ಪಾನ್ಸಿಬಿಲಿಟಿ ಈ ದೇಶದಲ್ಲಿ ಏನಂತ ಸಂವಿಧಾನವನ್ನು ತಿಳಿದುಕೊಂಡ್ರೆ ನೀನು ಕರೆಕ್ಟಾಗಿ ಫಂಕ್ಷನ್ ಆಗುತ್ತೆ. ಇಲ್ಲಿಯ ಸಂವಿಧಾನ ಅಮೆರಿಕದಲ್ಲಿ ಯೂಸ್ ಆಗೋದಿಲ್ಲ, ಅಲ್ಲಿ ನೀನು ಫಂಕ್ಷನ್ ಆಗಬೇಕು. ಅದೇ ರೀತಿ ದೇವರ ರಾಜ್ಯದ ಸಿಸ್ಟಮ್ ಇದೆ. Praise God. ಅದಕ್ಕೆ ಬೈಬಲ್ ಇದೆ, ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಹಿಸ್ ರೈಚಸ್ನೆಸ್, ಹಿಸ್ ವೇ ಆಫ್ ಡೂಯಿಂಗ್ ಅಂತ ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನ ದೆವ್ವಗಳನ್ನು ಬಿಡಿಸ್ತಿರುವಾಗ ಕೆಲವು ಜನರು ಹೇಳಿದ್ರು, ಇವನು ದೆವ್ವಗಳ ಒಡೆಯನಾದ್ದರಿಂದ ದೆವ್ವಗಳನ್ನು ಬಿಡಿಸ್ತಾನೆ ಬೆಲ್ಜೆಬೂಲನ ಸಹಾಯದಿಂದ. ಯೇಸು ಹೇಳಿದ, ನಾನು ದೇವರ ಆತ್ಮನಿಂದ ಬಲದಿಂದ
ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮಲ್ಲಿ ಬಂದಿದೆ. ದ ಕಿಂಗ್ಡಮ್. ಪ್ರೈಸ್ ಗಾಡ್. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 12:28 ವಚನ, ಮ್ಯಾಥ್ಯೂ 12:28. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಪ್ರೈಸ್ ಗಾಡ್. ದಟ್ ಮೀನ್ಸ್ ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಅದಕ್ಕೋಸ್ಕರ ಯಾವ ರಾಜ್ಯದಲ್ಲಿ ನೀನು ಹುಟ್ಟಿದ್ದಿ, ರಾಜ್ಯ ಫಂಕ್ಷನ್ ಆಗಬೇಕಾದ್ರೆ ದೇವರ ವಾಕ್ಯದ ಮೂಲಕ ದೇವರು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ಈ ದೇಶದಲ್ಲಿ ನಿನ್ನ ಹಕ್ಕು ಏನು, ಪ್ರಿವಿಲೇಜ್ ಏನು, ರೆಸ್ಪಾನ್ಸಿಬಿಲಿಟಿ ಏನು, ನೀನು ತಿಳಿಬೇಕಾದ್ರೆ ಸಂವಿಧಾನವನ್ನು ತಿಳಿಯಬೇಕು. ಫಂಕ್ಷನ್ ಅದಕ್ಕೊಂದು ಪುಸ್ತಕ ಇದೆ. ಹಕ್ಕು, ನಿನ್ನ ಬಾಧ್ಯತೆಗಳು ಏನು, ಜವಾಬ್ದಾರಿಗಳು ಏನು, ಕರ್ತವ್ಯಗಳು ಏನು, ಹಕ್ಕು ಮತ್ತೆ ಕರ್ತವ್ಯಗಳು ಏನು. ಅದೇ ರೀತಿ ದೇವರ ರಾಜ್ಯದಲ್ಲಿ ನೀನು ಫಂಕ್ಷನ್ ಆಗಬೇಕಾದ್ರೆ ನಿನಗೆ ದೇವರ ವಾಕ್ಯ ಬೇಕು. ದೇವರ ವಾಕ್ಯ, ದೇವರ ಇನ್ಸ್ಟ್ರಕ್ಷನ್. ಅದಕ್ಕೆ ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಸುಮಾರು 13-14 ಸಾಮ್ಯಗಳನ್ನು ದೇವರ ರಾಜ್ಯದ ಬಗ್ಗೆ ಹೇಳಿದ. ಹೇಗೆ ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವುದು. 13ನೇ ಅಧ್ಯಾಯ 3ನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಬೇಕಾದ 1ನೇ ವಚನದಲ್ಲಿ ಓದುವ. ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರ ದಡದಲ್ಲಿ ಕೂತುಕೊಂಡನು. ಬಹಳ ಜನರು ಆತನ ಬಳಿಗೆ ಕೂಡಿ ಬಂದರಿಂದ ಆತನು ದೋಣಿ ಹತ್ತಿಕೊಂಡನು. ಆ ಜನರೆಲ್ಲರೂ ದಡದಲ್ಲಿ ನಿಂತಿದ್ದರು. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳು ಹೇಳಿದನು. ಹೇಗೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಇಲ್ಲಿ ದೇವರ ರಾಜ್ಯದ ಬಗ್ಗೆ ಮಾತಾಡುತ್ತಾನೆ. ಈ ಒಂದು ಸಾಮ್ಯ ನಿಮಗೆ ಅರ್ಥ ಆದರೆ ಉಳಿದೆಲ್ಲ ಸಾಮ್ಯಗಳು ಅರ್ಥ ಆಗ್ತವೆ. ಇದು ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದು ಅರ್ಥ ಆಗುದಿಲ್ಲ ಅಂತ ಹೇಳಿದೆ ಸ್ವಾಮಿ. ಈ ಸಾಮ್ಯದ ಬಗ್ಗೆ ಅಲ್ಲಿ ಮಾತಾಡುತ್ತಾನೆ. ಬೇಕಾದ್ರೆ 10ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. 10ರಿಂದ ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಯಾಕಂದ್ರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದೇ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿದ್ದರೂ ಕೇಳುವುದಿಲ್ಲ ಮತ್ತು ತಿಳುಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆ ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ನೆಕ್ಸ್ಟ್, ಈ ಜನರು ಹೃದಯವು ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಣ್ಣು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ. ನನ್ನಿಂದ ಸ್ವಸ್ಥತೆಯನ್ನು ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಆದರೆ ನಿಮ್ಮ ಕಣ್ಣು ಕಾಣುತ್ತದೆ, ನಿಮ್ಮ ಕಿವಿ ಕೇಳುತ್ತದೆ, ಅದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರು, ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರು, ಕೇಳಲಿಲ್ಲ. ಬಿತ್ತುವ ವಿಷಯದ ಸಾಮ್ಯದ ಅರ್ಥವನ್ನು ಕೇಳಿ, ಅವನಾದ ಪರಲೋಕ ರಾಜ್ಯದ ಇಲ್ಲಿ ಮಾತಾಡುತ್ತಾನೆ ಏ ಸ್ವಾಮಿ. ನೆಕ್ಸ್ಟ್ ಅದರ ಅರ್ಥವನ್ನು ಬಿಡಿಸ್ತಾನೆ. ಪ್ರೈಸ್ ಗಾಡ್. ದೇವರ ರಾಜ್ಯದಲ್ಲಿ ನಾವು ಫಂಕ್ಷನ್ ಆಗುವಂಥದ್ದು ಹೇಗಂತ ಹೇಳಿದ್ರೆ, ಥ್ರೂ ದ ವರ್ಡ್ ಆಫ್ ಗಾಡ್. ದರ್ ಇಸ್ ಎ ಕಿಂಗ್ಡಮ್. ಒಬ್ಬ ಮನುಷ್ಯನ ನಮಗೆ ದಯೆ ಸಿಗ್ಬೇಕಂತ ಹೇಳಿದರೆ ದೇವರ ವಾಕ್ಯ ಹೇಳ್ತದೆ, ಆತನು ಒಬ್ಬನ ಹೃದಯದಲ್ಲಿ ದಯೆ ಹುಟ್ಟಿಸ್ತಾನೆ. ಅದಕ್ಕೆ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಆಗ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತೆ. ವಿ ಆರ್ ನಾಟ್ ವಾಕ್ ಬೈ ಸೈಟ್, ವಿ ಆರ್ ವಾಕ್ ಬೈ ಫೇತ್. ನಾವು ನಂಬಿಕೆಯ ಮೂಲಕ ನಡೀತೇವೆ. ನಂಬಿಕೆ ಯಾವುದರ ಮೇಲೆ? ದೇವರ ವಾಕ್ಯದ ಮೇಲೆ. ದ ಕಿಂಗ್ಡಮ್. ಒಂದು ವೇಳೆ ನಾವು ಯಾವ ಕಿಂಗ್ಡಮ್ ಅಲ್ಲಿ, ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ, ಆ ರಾಜ್ಯ ವಾಕ್ಯದ ಮೂಲಕ ಫಂಕ್ಷನ್ ಆಗುವುದಿಲ್ಲ ಅಂತ ಹೇಳಿದರೆ ದುಷ್ಟನು ಅನೇಕರನ್ನು ಹಿಡಿತಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಿದೆ, ಎಲ್ಲಾ ಮನುಷ್ಯರಿಗೋಸ್ಕರ
ಪ್ರಾರ್ಥನೆ, ವಿಜ್ಞಾಪನೆ, ಮನವೇ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿರಿ. ಅದರಲ್ಲಿ ಮುಖ್ಯವಾಗಿದ್ದು ನಮಗೆ ಸುಖ ಸಮಾಧಾನ ಉಂಟಾಗಿ ನಾವು ಪೂರ್ಣ ಭಯಭಕ್ತಿಯಿಂದ ಕಾಲ ಕಳೆಯುವಂತೆ ಎಲ್ಲ ಅರಸುಗಳಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. 1 ತಿಮೋತಿ 2ನೇ ಅಧ್ಯಾಯ 1ನೇ ವಚನ. ಪ್ರಾರ್ಥನೆ ಮಾಡ್ರಿ. ಯಾಕೆ? ನಮಗೆ ಸುಖ ಮತ್ತು ಸಮಾಧಾನಗಳು ಉಂಟಾಗಿ ಪೂರ್ಣ ಭಯಭಕ್ತಿಯಿಂದ ನಾವು ಕಾಲ ಕಳೆಯುವಂತೆ. 3ನೇ ವಚನ 1 ತಿಮೋತಿ 2:3. 1 ತಿಮೋತಿ 2:2. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಯಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹೇಗೆ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುವ? ಥ್ರೂ ದ ವರ್ಡ್, ವಾಕ್ಯದ ಮೂಲಕ. ವಾಕ್ಯವನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡುತ್ತೀರಿ. ಓಕೆ, ನೀವೊಂದು ಆಫೀಸಿಗೆ ಹೋಗ್ತೀರಿ ಅಥವಾ ಯಾರಿಗಾದ್ರೂ ಮೀಟ್ ಆಗ್ತೀರಿ, ಹೇಗೆ ಪ್ರಾರ್ಥನೆ ಮಾಡುತ್ತೀರಿ? ದೇವರ ವಾಕ್ಯ ಹೇಳ್ತದೆ, ವರ್ಡ್ ಅನ್ನು ಕೋಟ್ ಮಾಡ್ರಿ. ಹೇಗೆ ವರ್ಡ್ ಕೋಟ್ ಮಾಡುವುದು? 21ನೇ ಜ್ಞಾನೋಕ್ತಿಯಲ್ಲಿ ಹೇಳ್ತದೆ. 21ನೇ ಜ್ಞಾನೋಕ್ತಿ 1ನೇ ವಚನ. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ, ತನಗೆ ಬೇಕಾದ ಕಡೆಗೆ ತಿರುಗಿಸ್ತಾನೆ. ನೀವು ಪ್ರಾರ್ಥನೆ ಮಾಡ್ತೀವಿ, ಕರ್ತನೆ, ಇಂಥ ವ್ಯಕ್ತಿಯ ಸಂಕಲ್ಪಗಳು ನಿನ್ನ ಕೈಯಲ್ಲಿ. ಪ್ರೈಸ್ ಗಾಡ್. ಇಂಥ ಅಧಿಕಾರಿಯ ಸಂಕಲ್ಪಗಳು ನಿನ್ನ ಕೈಯಲ್ಲಿ, ಇಂಥ ನನ್ನ ಬಾಸಿನ ಸಂಕಲ್ಪಗಳು ನಿನ್ನ ಕೈಯಲ್ಲಿ. ನೀವು ಪ್ರಾರ್ಥನೆ ಮಾಡುತ್ತೀರಿ, ಆತ ನೀರಿನ ಕಾಲುವೆಗಳಂತೆ ಆತನ ಕೈಯಲ್ಲಿದೆ, ಬೇಕಾದ ಕಡೆಗೆ ತಿರುಗಿಸ್ತಾನೆ. ಆತನು ಬೇಕಾದರೆ ದಯ ಹುಟ್ಟಿಸ್ತಾನೆ. ಇಫ್ ಯು ಪ್ರೇ, ಪ್ರೈಸ್ ಗಾಡ್. ಆದರೆ ನೀವು ಪ್ರಾರ್ಥನೆ ಮಾಡಬೇಕು, ನಿಮ್ಮಲ್ಲಿ ಪ್ರೀತಿ ಮತ್ತೆ ಸತ್ಯತೆಗಳು ಇರಬೇಕು. ಅಂದರೆ ದೇವರ ವಾಕ್ಯ ಮತ್ತೆ ಕ್ಷಮಿಸುವಂತ ಹೃದಯ, ಪ್ರೀತಿಸುವಂತ ಹೃದಯ ಇರಬೇಕು. ಆಗ ನೀನು ಎಲ್ಲಿ ಹೋದರೂ ದೇವರ ಮತ್ತು ಮನುಷ್ಯರ ದಯೆಯನ್ನು, ಸಮ್ಮತಿಯನ್ನು ಪಡೆದವನಾಗಿರುತ್ತೆ. ಯು ವಿಲ್ ರಿಸೀವ್ ಫೇವರ್. wherever you go, you will have a good success. ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ದೇವರ ವಾಕ್ಯವನ್ನು ಸ್ಮರಿಸುವವನಿಗೆ ಸುಕ್ಷೇಮ ಉಂಟಾಗುವುದು. ಆತನ ಮೇಲೆ ಭರವಸವಿಟ್ಟವರು ಭಾಗ್ಯವಂತರು. ದೇ ಆರ್ ಹ್ಯಾಪಿ, ಯು ವಿಲ್ ರಿಜಾಯ್ಸ್. ದೇವರ ವಾಕ್ಯ ಯಾವಾಗಲೂ ಕೇಳ್ರಿ. ನಿಮ್ಮ ಒಳಗಿನ ಮನುಷ್ಯ ಬ್ಲೈಂಡ್ ಆಗದಾಗೆ ಕಾಪಾಡ್ರಿ. ಆ ಸೆನ್ಸಿಟಿವಿಟಿಯನ್ನು ಕಾಪಾಡ್ರಿ. ಸೆನ್ಸಿಟಿವಿಟಿ ಯಾಕೆ? ಪ್ರೊವರ್ಬ್ 3:3 ಪ್ರೀತಿ ಸತ್ಯತೆಗಳು ನಿನ್ನ ಬಿಡದಿರಲಿ ಅಂತ ಹೇಳಿದರೆ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರೊವರ್ಬ್ ನಾನು ಬಿಡಿಸ್ತಿಲ್ಲ, ಜಸ್ಟ್ ಓದ್ತೇನೆ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಉಪದೇಶ ಮತ್ತು ಆಜ್ಞೆಗಳು. ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಿರಿ. ಬಿಕಾಸ್ ಗಾಸ್ಪೆಲ್ ಅಂದರೆ ಒಳ್ಳೆಯ ಸುದ್ದಿ ಏನಂತ ಹೇಳಿದ್ರೆ, ಆತನು ಮಾಡಿದ ಕೆಲಸವನ್ನು ನೀವು ನಂಬಿದ್ದೀರಿ. ಇನ್ನೊಬ್ಬರು ನಾವು ಪ್ರೀತಿ ಮಾಡುವಂಥದ್ದು ದಟ್ ಇಸ್ ಅ ಕಮಾಂಡ್ಮೆಂಟ್. ಅದು ಆಜ್ಞೆ. ಆಜ್ಞೆ ಅಂತ ಹೇಳಿದರೆ ಹಳೆ ಒಡಂಬಡಿಕೆ ಎಲ್ಲ ಆ ರೀತಿಯಲ್ಲ. ಹೊಸ ಒಡಂಬಡಿಕೆಯಲ್ಲಿ ಒಂದೇ ಆಜ್ಞೆ, ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಅದು ಯಾವುದಂತೆ? ನಿನ್ನನ್ನು ಪ್ರೀತಿ ಮಾಡಿದಂತೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡು. ಮೇ ಬಿ ಒಬ್ಬನನ್ನು ದ್ವೇಷಿಸಲಿಕ್ಕೆ 1000 ರೀಸನ್ಗಳಿರ್ಬೋದು. ಅದರ ಮಧ್ಯದಲ್ಲಿ ಐ ಆಮ್ ಚೂಸ್ ಟು ಫರ್ಗಿವ್ ಅಂಡ್ ಚೂಸ್ ಟು ಲವ್. ನಿನ್ನ ಬಲ, ನಿನ್ನ ಶಕ್ತಿಯಿಂದ ಅಲ್ಲ, ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ನಿನ್ನ ಆತ್ಮದಲ್ಲಿ, ನಿನ್ನ ಹೃದಯದಲ್ಲಿ ಸುರಿಸಿದ್ದಾನೆ. ಯು ಆರ್ ಬಾರ್ನ್ ಆಫ್ ಲವ್. ನಿನ್ನ ಒಳಗಿರುವ ಆತನು ಲೋಕದಲ್ಲಿ ಇರುವ ಎಲ್ಲ ಬಿಟರ್ನೆಸ್ಗಳಿಗಿಂತ ಹೆಚ್ಚಿನವನು. ದ ಲವ್, ಪ್ರೀತಿ. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ, ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ, ನಿನಗೆ ಸುಕ್ಷೇಮವನ್ನು ಉಂಟು ಮಾಡು, ನಿನಗೆ ಆರೋಗ್ಯವನ್ನು ಉಂಟು ಮಾಡುತ್ತದೆ. ನೀನು ಬಹು ದಿವಸ ಬದುಕುತ್ತಿ. ಅದಕ್ಕೆ ನಷ್ಟೇ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಅವುಗಳನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಬರೆ. ಆಗ ನೀನು ದೇವರ ಮತ್ತು ಮನುಷ್ಯರ ದಯೆ ಸಮ್ಮತಿಯನ್ನು ಪಡೆದವನಾಗಿರುತ್ತೆ. ಯಾಕೆ ಅನೇಕರ ಲೈಫ್ ಹಾರ್ಡ್ ಆಗಿ ಹೋಗಿದೆ? ಯಾಕಂದ್ರೆ ಬಿಟರ್ನೆಸ್, ಇನ್ನೊಬ್ಬರ ಬಗ್ಗೆ ಕ್ಷಮಾಪಣೆ ಇಲ್ಲ,
ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ, ಹಳೆಯ ಸಂಗತಿಗಳು ಜ್ಞಾಪಕಕ್ಕೆ ತರಬೇಡಿ. ಈಗ ನಾನು ಹೊಸ ಕೆಲಸಗಳು ಮಾಡುತ್ತೇನೆ. ಐ ವಿಲ್ ಡೂ ನ್ಯೂ ಥಿಂಗ್ಸ್. ಸಿ ನ್ಯೂ ಥಿಂಗ್ಸ್. ಹೊಸ ಸಂಗತಿಗಳನ್ನು ನೋಡ್ರಿ, ಹಳೆಯದನ್ನು ನೋಡಬೇಡ್ರಿ. ಅಂಟಿ ಹಾಗೆ ಮಾಡಿದ್ರು, ತಮ್ಮ ಹಾಗೆ ಮಾಡಿದ, ಚಿಕ್ಕಪ್ಪ ಹಾಗೆ ಮಾಡಿದ, ಪಾಸ್ಟ್ರು ಹಾಗೆ ಮಾಡಿದ್ರು, ಅವರು ಹಾಗೆ ಹೇಳಿದ್ರು. ಅದರರ್ಥ ನೀವು ಇನ್ನೂ ಹಳೆಯ ಸಂಗತಿಗಳು ನೋಡ್ತಾ ಇದ್ದೀವಿ, ಫ್ಯೂಚರ್ ನೋಡುವುದಿಲ್ಲ. ರೈಟ್ ಎ ವಿಷನ್, ಸಿ ನ್ಯೂ ಥಿಂಗ್ಸ್. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಒಂದು ವೇಳೆ ನೀವು ಫಸ್ಟ್ ಟೈಮ್ ಯಾರಾದರೂ ವಾಚ್ ಮಾಡೋದಾದರೆ, ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳುಹಿಸಿದಿ. ಆತನು ನನ್ನ ಪಾಪ ಶಾಪಗಳನ್ನು, ಹಳೆ ಜೀವಿತವನ್ನು ಆತನು ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಯುವರ್ ಗ್ರೇಸ್ ಅಂಡ್ ಫೇವರ್. ಥ್ಯಾಂಕ್ ಯು ಲಾರ್ಡ್, ಯುವರ್ ಅನಾಯಿಂಟಿಂಗ್. ತಂದೆ, ಯಾರು ನಿನ್ನ ಅಂಗೀಕಾರ ಮಾಡಿದರೆ ಅವರು ಪವಿತ್ರ ಆತ್ಮಭರಿತರಾಗಲಿ. ಇವತ್ತು ಮಾತಾಡಿದ್ದಿ, ನಿನ್ನ ವಾಕ್ಯವನ್ನು ಸ್ಮರಿಸುವವರಿಗೆ ಸುಕ್ಷೇಮ ಉಂಟಾಗುವುದು. ನಿನ್ನ ಮೇಲೆ ಭರವಸೆ ಇಟ್ಟವರು ಭಾಗ್ಯವಂತರು. ಇವರು ಕ್ರಿಸ್ತನಲ್ಲಿ ಯಾರಾಗಿದ್ದಾರೆ, ಇವರಿಗೆ ಏನು ಕೊಡಲ್ಪಟ್ಟಿದೆ ಎಂಬ ತಿಳುವಳಿಕೆ ಇವರಿಗೆ ಉಂಟಾಗಲಿ. ಪ್ರೀತಿ ಸತ್ಯತೆಗಳು ಇವರನ್ನು ಬಿಡದಿರಲಿ. ಥ್ಯಾಂಕ್ ಯು ಲಾರ್ಡ್. ಇವರಿಗೆ ಪ್ರಕಟಣೆ ದೇವರ ವಾಕ್ಯದ ನಿರಂತರವಾಗಿ ಉಂಟಾಗಲಿ. ದೇವರ ಆತ್ಮನ ಮೂಲಕ ಆತ್ಮ ಸಂಬಂಧವಾದವುಗಳನ್ನು ಆತ್ಮಿಕವಾದ ರೀತಿಯಲ್ಲಿ ತಿಳಿಯುವಂತೆ ಪ್ರತಿಯೊಬ್ಬರ ಗ್ರಹಿಕೆಯನ್ನು ತೆರೆಯುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇವರ ಆರೋಗ್ಯದಲ್ಲಿ ನಡೆಯಲಿ, ಸಮಾಧಾನದಲ್ಲಿ ನಡೆಯಲಿ, ಹೊಸ ಸಂಗತಿಗಳನ್ನು ನೋಡಲಿ. ಅಪೊಸ್ತಲ ಪೌಲ ಹೇಳ್ತಾನೆ, ಹಳೆಯ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯೋದಕ್ಕೋಸ್ಕರ ಎದೆ ಬೊಗ್ಗಿದವನಾಗಿ ನಾನು ಓಡ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಇವರ ಓಟವು ಕ್ಲಿಯರ್ ಆಗಿರಲಿ. ಐ ಬ್ಲೆಸ್ ದೆಮ್, ಓ ಗಾಡ್, ಇನ್ ಜೀಸಸ್ ನೇಮ್, ಆಮೆನ್.